ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತು ನಾವು ಮಾಡಕ್ಕೆ ಹೋಗ್ತಾ ಇದ್ದೀವಿ ಡಿಂಪುಗೆ ಸ್ನ್ಯಾಕ್ಸ್ ಅಲ್ವಾ ಇದು? ಪಾಪ್ಕಾರ್ನ್ ಇದು 3 ಮಿನಿಟ್ಸ್ ಪಾಪ್ಕಾರ್ನು ಅಂಗಡಿಯಲ್ಲಿ ಸಿಗುತ್ತೆ. ಕುಕ್ಕರಲ್ಲಿ ಮಾಡೋದು. ನಿಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ಸಿಗುತ್ತೆ. ನಾವು 2 ಫ್ಲೇವರ್ ತಂದಿದ್ದೀವಿ. ಒಂದು ಬಟರ್ ಫ್ಲೇವರು, ಒಂದು ಕ್ಲಾಸ್ ಸಾಲ್ಟ್ ಫ್ಲೇವರು. ಯಾವ್ದು ಬೇಕು ಇವಾಗ? ಬಟರ್ ಫ್ಲೇವರ್ ಮಾಡೋ ಸಾಲ್ಟ್ ಫ್ಲೇವರ್ ಮಾಡಲ ಡಿಂಪು? ಸಾಲ್ಟಾ? ಓಕೆ ಡನ್. ರೆಡಿನಾ? ಕುಕ್ಕರ್ ತಗೊಳ್ಳಿ. ಕುಕ್ಕರ್ ಮುಚ್ಚಳ ಕೂಡ ತಗೊಳ್ಳಿ. ಮುಚ್ಚಳಕ್ಕೆ ಬೆಲ್ಟ್ ಇರಬಾರ್ದು, ವಿಷಲ್ ಇರಬಾರ್ದು, ಆಯಿತಾ? ನೋಡಿ, ಚೆನ್ನಾಗಿ ತಿಳ್ಕೋಬೇಕು. ಕುಕ್ಕರ್ಗೆ ಬೆಲ್ಟ್ ಹಾಕಬಾರ್ದು, ವಿಷಲ್ ಹಾಕಬಾರ್ದು ಪಾಪ್ಕಾರ್ನ್ ಮಾಡಬೇಕಾದ್ರೆ. ಕುಕ್ಕರ್ ತಗೊಂಡು ಗ್ಯಾಸ್ ಮೇಲೆ ಇಟ್ಟು ಕುಕ್ಕರ್ನ ಬಿಸಿ ಮಾಡಿ ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಆಗಬೇಕು. ಅದು ಬೇಕಿರೋ ಇದು ನಮ್ಮ ಡ್ಯಾಡಿಯ ಟೇಟರ್ ಆಗಿದ್ರೆ ಪಾಪ್ಕಾರ್ನ್ ಮನೆಗೆ ಸಿಗುವುದು ಅಂತ ಸಾಂಗ್ ಬರುತ್ತಲ್ಲ. ಈಗ ನಾವು ಪಾಪ್ಕಾರ್ನ್ ಹಂಗೆ ಈಗ ಡಿಂಪುಗ್ ಮಾಡ್ಕೊಡ್ತಾ ಇದೀವಿ ನಾವು. ಅಲ್ಲಿ ಇಟ್ಟಿದ್ದೀನಿ ಸಾಂಗ್. ಇವಾಗ ಒಂದು ಎಂತ ತೆಗಿತೀವಮ್ಮ? ರೆಡಿನಾ? ಆಲ್ಮೋಸ್ಟ್ ಡಿಂಪು ತಿಂಡಿ ಎಲ್ಲ ನಾವು ಮನೇಲೇ ಮಾಡೋದು ಅಲ್ಲ ಡಿಂಪು? ಆಚೆ ಕಡೆಯಿಂದ ತರೋದು ಕಡಿಮೆನೆ. ಪಾಪ್ಕಾರ್ನು, ಚಕ್ಲಿ, ನಿಪ್ಪಟ್ಟು, ಸ್ನ್ಯಾಕ್ಸು, ಮಿಕ್ಚರು. ನೋಡಿ ಏನೇನು ಮಾಡ್ತೀವಿ ಮನೆಗೆ ನಾವು. ಜಾಮೂನು ಮಾಡಕೈತೆ. ಡಿಂಪು ಕೇಳಿದ್ರೆ ಜಾಮೂನ್ ಮಾಡ್ತೀವಿ ನಾವು. ಇವಾಗ ನೋಡಿ, ಕುಕ್ಕರು 2 ನಿಮಿಷ ಬಿಸಿ ಮಾಡಿದ್ದೀನಿ. ಚೆನ್ನಾಗಿ ಬಿಸಿ ಆಗೈತೆ ಕುಕ್ಕರು. ಬಿಸಿ ಹಾಕಿರೋ ಕುಕ್ಕರ್ಗೆ ಇದು ಈ ಥರ ಬರುತ್ತೆ. ಓಪನ್ ಮಾಡಿ ಇದಕ್ಕೆ ಹಾಕಿಬಿಟ್ಟು ನೀಟಾಗೆಲ್ಲ ಹಾಕಿ. ಮನೇಲಿ ಜೋಳ ಇದ್ದರೆ ನಾವು ಕೂಡ ಮಾಡ್ಕೋಬೋದು. ತುಪ್ಪ ಜೋಳ ಇದ್ದರೆ ಸಾಕು, ಓಕೆನಾ? ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಈ ಥರ ಮುಚ್ಚಿಬಿಟ್ಟು ಅದನ್ನು ಈ ಥರ ಹಿಂಗೆ ಆಡಿಸಿ. ವಿಷಲ್ ಬರಲ್ಲ, ಕುತ್ಕೊಳ್ಳಿ. ಡಿಂಪು ವಿಷಲ್ ಬರುತ್ತೆ ಅಂತ ಭಯ. ಈ ಥರ ಆಡಿಸ್ಬಿಟ್ಟು ಇಡಿ. ಅದು 2 ನಿಮಿಷದಲ್ಲಿ ಪಾಪ್ಕಾರ್ನ್ ಬರುತ್ತೆ ನಿಮ್ಗೆ. ಇವಾಗ ಅದಕ್ಕೆ ಬೆಲ್ಟ್ ಹಾಕ್ಬಾರ್ದು, ವಿಷಲ್ ಹಾಕ್ಬಾರ್ದು. ಇದು ಸೇಫ್ಟಿ ಕಷ್ಟ. ಏನವ? ವಿಷಲ್ ಬರಲ್ಲ, ಅದು ಬರಲ್ಲ. ಏನ್ ಬರುತ್ತೆ? ಕುಕ್ಕರ್ ಬರಕ್ಕೆ ವಿಷಲ್ ಇದಾಕಿಲ್ಲ, ನಾನು ವಿಷಲ್ ಹಾಕಿಲ್ಲ. ಬರಲ್ಲ. ಪಾಪ್ಕಾರ್ನ್ ಆಗೋಯ್ತು, ಪಾಪ್ಕಾರ್ನ್ ಆಗೋಯ್ತು. ಅಷ್ಟೇ, 2-3 ನಿಮಿಷ ಈ ಥರ ಮುಚ್ಚಳ ಹಾಕಿಟ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಈಗ ನಮ್ಮ ಮನೆಯಾಗಿದೆ ಡಿಂಪು ಡ್ಯಾಡಿ ಟೇಟರ್ ಅಲ್ಲ ಡಿಂಪು? ಇವಾಗ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಪಾಪ್ಕಾರ್ನ್ ರೆಡಿ. ಸಕ್ಕತ್ತಾಗಿ ರೆಡಿ ಆಗಿದೆ. ಬಿಸಿ ಬಿಸಿ ಪಾಪ್ಕಾರ್ನ್. ನೋಡಿ ಅಷ್ಟೇ. ಅದೇನಾಗುತ್ತೆ ಅಂದರೆ ಜೋಳ ಎಲ್ಲ ಮುಗಿದ್ಮೇಲೆ ಅದೇ ಪಟ ಪಟ ಅಂತ ಸಿಡಿತಿರುತ್ತಲ್ಲ, ಆ ಸೌಂಡ್ ನಿಂತೋಗುತ್ತೆ. ಆವಾಗ ಮುಚ್ಚಳ ಓಪನ್ ಮಾಡಿದ್ರೆ ಈ ಥರ ಪಾಪ್ಕಾರ್ನ್ ಆಗಿರುತ್ತೆ.
ಇನ್ನೊಂದೇನಪ್ಪ ಅಂದರೆ ಮನೇಲಿ ಇವಾಗ ನಾನು ತೋರಿಸ್ನಲ್ಲ ಆ ಥರ ಜೋಳ ಇದ್ದರೆ ತುಪ್ಪ ಇದ್ದರೆ ಸಾಕು. ತುಪ್ಪ ಕೇಳಿಸ್ಕೊಪ್ಪ. ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಜೋಳ ಬರುತ್ತಲ್ಲ, ತಾತ ಮನೆ ಜೋಳ ತರ್ತೀವಲ್ಲ ನಾವು, ಆ ಜೋಳನ ಅದಕ್ಕೆ ಹಾಕ್ಬಿಟ್ಟು ಈ ಥರ ಮುಚ್ಚಳ ಮಾಡಿಬಿಟ್ರೆ ಅದು ಕೂಡ ಇಷ್ಟು ನೀಟಾಗಿ ಪಾಪ್ಕಾರ್ನ್ ಆಗಿ ಬರುತ್ತೆ. ಅದು ಮನೇಲಿ ಇನ್ನ ನ್ಯಾಚುರಲ್ ಆಗಿ ಮಾಡ್ದಂಗೆ ಇರುತ್ತೆ. ನ್ಯಾಚುರಲ್ ಪಾಪ್ಕಾರ್ನ್ ರೆಡಿ ಆಗುತ್ತೆ ಅವಾಗ. ಏನೇನಾದ್ರೂ ಹುಡುಕ್ತೀಯಲ್ಲ ಪಾಪ ನೀನು. ಎಲ್ಲ ಪಾಪ್ಕಾರ್ನ್ ತಿನ್ನೋ ಬೌಲಲ್ಲಿ ನಿಂದು. ಪಾಪ್ಕಾರ್ನ್ ರೆಡಿ ಆದಮೇಲೆ ಈ ಥರ ಬೌಲಿಗೆ ಹಾಕಿ ಡಿಂಪು ಕೊಟ್ಟರೆ ಆಯಿತು. ಬಿಸಿ 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 ಐತೆ. ಬಿಸಿ 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 ಪಾಪ್ಕಾರ್ನ್ ರೆಡಿ. ನೀನು ಪಾಪ್ಕಾರ್ನ್ ರೆಡಿ. ಬಿಸಿ ಎಲ್ಲ ತಿನ್ನಿ, ಪಾಪ್ಕಾರ್ನ್ ತಿನ್ನಿ. ಬಿಸಿ 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 ಪಾಪ್ಕಾರ್ನ್ ರೆಡಿ. ಚೆನ್ನಾಯ್ತಾ ಪಾಪ್ಕಾರ್ನು? ಥ್ಯಾಂಕ್ಸಾ? ಬೇಡ, ನಿನ್ನ ಥ್ಯಾಂಕ್ಸ್ ನೀನೇ ಇಟ್ಕೊ. ಕೊಳ್ಳಿ. ದಿನ ವೆರೈಟಿ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ಲ ನಿನಗೆ. ದಿನ ಒಂದೊಂದು ಕೇಳ್ತೀಯಲ್ಲ ಅಲ್ಲ. ಒಂದಿನ ಪಾಪ್ಕಾರ್ನು, ಒಂದಿನ ಚಕ್ಲಿ, ಒಂದಿನ ಕೋಡ್ಬಳೆ. ಇವತ್ತು ಮಾಡಿದ ನಾಳೆ ತಿನ್ನಲ್ಲ ನೀನು? ತಿಂತೀಯ? ಹೇಳು. ಇವಾಗ ನಮ್ಮ ಡ್ಯಾಡಿಯ ಥಿಯೇಟರ್, ನಮ್ಮ ಅಪ್ಪನ ಥಿಯೇಟರ್ ನಮ್ಮ ಮನೆಯಲ್ಲೇ ಇದೆ. ಹೇಳು. ನಮ್ಮಪ್ಪ ಕೆಲ್ಸಕ್ಕೆ ಹೋಗೈತೆ. ಥಿಯೇಟರ್, ಫಿಲಮ್ ಥಿಯೇಟರ್ ಎಲ್ಲೈತೆ? ನಮ್ಮ ಮನೆಯಲ್ಲೇ ಐತೆ. ಪಾಪ್ಕಾರ್ನ್ ಐತೆ. ಎಂತ ಟಿವಿಯಾಗ ಪಿಕ್ಚರ್ ಐತೆ. ಸೊ ನಮ್ಮ ಡ್ಯಾಡಿಯ ಥಿಯೇಟರ್ ನಮ್ಮ ಮನೇಲೇ ಐತೆ. ಪಾಪ್ಕಾರ್ನ್ ಕೂಡ 3 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಮಾಡಿದ್ದಾಯ್ತು. ನಾನು ಡಿಪ್ಪು ತಿನ್ಕೊಂಡು ಇವಾಗ ಟಿವಿ ನೋಡಕ್ಕೆ ಹೋಗ್ತೀವಿ. ಹಠವಾದಿ. ಇವಾಗ ನೋಡೋದೆ ಕುತ್ಕೊಂಡು.